ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಕಿರಣ್. ಇದು ನನ್ನ ಮೊದಲೇ ಮಿನಿ ಬ್ಲಾಗ್. ಸೊ ವಿಷಯ ಏನಂದರೆ, ಹಳೆ ಮನೆಯಿಂದ ಹೊಸ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಈ ಪೂಜೆ ತಯಾರಿ. ಇವಳು ನನ್ನ ವೈಫ್ ಪ್ರಕೃತಿ, ನನ್ನಮ್ಮ, ಇಬ್ಬರು ಸೇರಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ಪೂಜೆ ಮಾಡ್ತಾ ಇದ್ದಾರೆ. ಮೊದಲೇದಾಗಿ ತುಂಬಿದ ಕೂಡ ಒಳಗೆ ತೊಗೊಂಡೋಗ್ಬೇಕಲ್ಲ, ಸೊ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ನಂತರ ಹೊಸ್ಲಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮ ಈ ಮುಂಚೆ ಅರ್ಚಕರನ್ನ ಕೇಳಿದರು, ಶುಕ್ರವಾರ ಒಳ್ಳೆ ದಿನ, ಒಳ್ಳೆ ಗಳಿಗೆ, ಅವತ್ತೇ ಹಾಲುಗ್ಸಿ 5 ಗಂಟೆ ಒಳಗಡೆ ಪೂಜೆ ಮಾಡಿ ಅಂತ ಹೇಳಿದರು. ಸೊ ಅಮ್ಮ ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ರು. ಪ್ರಕೃತಿ ಕೂಡ ಅದಕ್ಕೆ ಸಹಾಯ ಮಾಡ್ತಾ ಇದ್ದಾಳೆ. ತುಂಬಿದ ಕೊಡೋಕ್ಕೆ ಬಟ್ಟೆ ಇಡ್ತಾ ಇದ್ದಾಳೆ. ಅಮ್ಮ ಕೂಡ ತುಂಬ ಸಹಾಯ ಮಾಡಿದ್ರು. ಪೂಜೆ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು ಪ್ರಕೃತಿಗೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹಾಲುಕ್ಕುವ ಶಾಸ್ತ್ರ ಕೂಡ ಮುಗಿದಿರುತ್ತೆ. ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಮನೆ ಚೇಂಜ್ ಮಾಡ್ತಾ ಇರೋದು. ಸೊ ಹಾಲುಕ್ಕೋದ ಬಗ್ಗೆ ಅಮ್ಮಂಗೆ ಮಾತ್ರ ಗೊತ್ತಿತ್ತು. ಅಮ್ಮನೇ ಹೇಳ್ಕೊಡ್ತಾರೆ ನಮಗೀಗ. ಪ್ರಕೃತಿ ಕೂಡ ನೋಡಿ ನೋಡಿ ಕಲಿತಾ ಇದ್ದಾಳೆ. ಪೂಜೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನೀವು ನೋಡ್ತಾ ಇದ್ದೀರಾ. ಅಮ್ಮ ಒಂದೊಂದಾಗಿ ಹೇಳ್ಕೊಡ್ತಾ ಇದ್ದಾರೆ ಅವಳಿಗೆ. ಹೀಗೆಲ್ಲ ಹಾಗೆ ಮಾಡು, ಹಾಗೆಲ್ಲ ಹೀಗೆ ಮಾಡು ಅಂತ. ಮತ್ತು ಹೂವು ಕೂಡ ತುಂಬ ಚೆನ್ನಾಗೇ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹಾಲು ಉಕ್ಕುತ್ತೆ. ನೀವು ನೋಡ್ತಾ ಇದ್ದೀರಾ, ಹಾಲು ಉಕ್ತಾ ಇದೆ. ಎಸ್, ಉಕ್ತು. ಇದೇ ರೀತಿ ಸುಖ, ಶಾಂತಿ, ನೆಮ್ಮದಿ ಕೂಡ ಈ ಮನೇಲಿ ಉಕ್ತಾ ಇರಲಿ ಹಾಗಂತ ದೇವರಲ್ಲಿ ಬೇಡ್ಕೊತೀನಿ. ಮತ್ತು ದೇವ್ರ ಪೂಜೆ ಕೂಡ ತುಂಬ ಚೆನ್ನಾಗೇ ಆಗ್ತಿದೆ. ತುಂಬ ಚೆನ್ನಾಗೇ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಪ್ರಕೃತಿ. ಅಮ್ಮ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಹೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಇಬ್ಬರು ಕೂಡ. ಎಲ್ಲ ಮುಂಚೆನೇ ವ್ಯವಸ್ಥೆ ಮಾಡಿರೋದ್ರಿಂದ ತುಂಬ ಈಸಿ ಆಯಿತು ಪೂಜೆ ಮಾಡೋಕ್ಕೆ. ಅದು ಬೆಳಗಿನ ಜಾವ ಅಲ್ವಾ, ಸ್ವಲ್ಪ ಕಷ್ಟ ಅನಿಸ್ಬೋದು. ಬಟ್ 5 ಗಂಟೆ ಒಳಗಡೆ ಪೂಜೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಪೂಜೆ ಮಾಡ್ತಾಯಿದ್ದಾರೆ ಪ್ರಕೃತಿ. ಈಗ ಅವಳ ಜೊತೆ ನಾನು ಕೂಡ ಇವಾಗ ಸೇರ್ಕೊತೀನಿ ಪೂಜೆ ಮಾಡಲಿಕ್ಕೆ. ಸಾರಿ, ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಕೂಡ ಪೂಜೆ ಮಾಡಿದೆ. ಕೇಳ್ಕೊಂಡಿದ್ದು ಇಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹೊಸ ಮನೆ, ಹೊಸ ಜೀವನ ಇವತ್ತಿಂದ ಶುರುವಾಗಿದೆ. ದೇವರಿಗೆ ಮಂಗಳಾರತಿ ಆಗ್ತಿದೆ. ಅಮ್ಮ ತುಂಬ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ ನಮಗೆ ಪೂಜೆ ಮಾಡೋದೆಲ್ಲ. ಮುಂಚೆ ಮಾಡ್ತಿದ್ವಿ, ಬಟ್ ನಾರ್ಮಲ್ ಆಗಿತ್ತು. ಬಟ್ ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಅವ್ರ ಜೊತೆ ನಾನು ಪೂಜೆ ಮಾಡ್ತಾ ಇರೋದು. ತುಂಬ ಖುಷಿಯಾಯಿತು ನನಗೆ ಪೂಜೆ ಮಾಡಿದಾಗ. ಮಂಗಳಾರತಿ ಕೂಡ ಸಿಕ್ತು. ಅಮ್ಮ ಕೂಡ ಮಂಗಳಾರತಿ ತಗೊಂಡ್ರು. ಇವಾಗ ಅಮ್ಮ ಕೂಡ ಪೂಜೆ ಮಾಡ್ತಾರೆ. ತುಂಬ ಖುಷಿ ಆಯಿತು. ಅಮ್ಮ ಬೆಳಗಿನ ಜಾವ ನಮಗೆಲ್ಲ ಎಬ್ಬಿಸಿ, ತಾನು ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಆದಷ್ಟು ಅರೇಂಜ್ ಮಾಡಿಕೊಂಡು ಪೂಜೆ ಚೆನ್ನಾಗಾಗಲಿ ಅಂತ ಅಮ್ಮ ಕಷ್ಟಪಟ್ಟಿದ್ದಕ್ಕೂ ಪೂಜೆ ತುಂಬ ಚೆನ್ನಾಗೇ ಆಯಿತು. ತುಂಬ ಖುಷಿ ಆಯಿತು. ದೇವರ ಆಶೀರ್ವಾದ ಸಿಕ್ತು. ನನಗೂ ತುಂಬಾ ಖುಷಿ ಆಯಿತು. ಪೂಜೆ ಚೆನ್ನಾಗಾಯಿತು. ಅಮ್ಮ ಕಷ್ಟಪಟ್ಟಿದ್ದಕ್ಕೂ ತುಂಬ ಚೆನ್ನಾಗಾಯಿತು ಪೂಜೆ. ಚಿಕ್ಕ ಮನೆ, ದೊಡ್ಡ ಮನಸ್ಸು.
ಖುಷಿ ಆಗುತ್ತೆ. ಪ್ರಕೃತಿಗೂ ಕೂಡ ತುಂಬ ಖುಷಿ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.